ಅದೊಂದು ನಮ್ಮ ದಸರಾದಲ್ಲಿ ಮಿಸ್ ಆಗಿದೆ ದೀವಟಿಗೆ ಸಲಾಂ. ಆದರೆ ಆನೆಗಳು ದರ್ಗಾಕ್ಕೆ ಹೋಗಿ ಆಶೀರ್ವಾದ ತಗೊಂಬಂದಿದ್ದನ್ನು ಇವತ್ತು ಬೆಳಗ್ಗೆ ನೀವು ನೋಡಿದ್ರಿ, ನೀವೇ ತೋರಿಸಿದ್ದೀರಾ ಇದನ್ನು. ಈ ಅಂಬಾರಿ ಆನೆ ಆದಂಥ ಅಭಿಮನ್ಯು ನಮ್ಮ ಶೇಷಾದ್ರಿ ಹೌಸ್ ಎದುರುಗಡೆ ಇದ್ದಂಥ ದರ್ಗಾಕ್ಕೆ ಹೋಗಿ ಅಲ್ಲಿನ ಅದು ಭಾಳ ಫೇಮಸ್ ದರ್ಗಾ, ಮೈಸೂರಿನಲ್ಲಿ ಭಾಳ ಫೇಮಸ್ ದರ್ಗಾ, ಭಾಳ ಫೇಮಸ್. ಅಲ್ಲಿಗೆ ಹೋಗಿ ಆನೆ ಆಶೀರ್ವಾದ ತಗೊಂಡು ಬಂದಿದೆ. ಈಗ ವೇದಿಕೆ ಪುಷ್ಪಾರ್ಚನೆಯ ವೇದಿಕೆ ಹತ್ರ ಬಂದು ನಿಂತ್ಕೊಳ್ತಾ ಇದ್ದಾನೆ ಅಭಿಮನ್ಯು. ತಾಯಿ ಚಾಮುಂಡೇಶ್ವರಿಯನ್ನು ಅವಳ ಹಿಡಿದಿರ್ತಕ್ಕಂಥ ತ್ರಿಶೂಲಧಾರಿಣಿ ತಾಯಿ ಚಾಮುಂಡೇಶ್ವರಿಯನ್ನು ನಾವು ನೋಡ್ತಾ ಇದ್ದೀವಿ. ಅವಳನ್ನು ನೀವು ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ತಾಯಿ ಚಾಮುಂಡೇಶ್ವರಿ ವಿಚಾರ ಬಂದಾಗ ವೀರ ಮಾತೆಯರು, ರಾಜಮಾತೆಯರು ಅವರನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಖಂಡಿತವಾಗಿ ಈ ಮೈಸೂರು ಸಂಸ್ಥಾನವನ್ನು ಉಳಿಸಿದಂಥ ರಾಜಮಾತೆಯರು, ಮೈಸೂರಿನ ರಾಜ್ಯಲಕ್ಷ್ಮಿಯರು ಅಂತ ನಾನು ಅವ್ರನ್ನ ಕರಿತೀನಿ. ಮೊದಲನೇವರು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು, ಈ ರಾಜಮಾತೆಯವರು ಇದನ್ನು ಉಳಿಸಿದಂಥವರು. ಯಾಕೆಂದರೆ ಮೈಸೂರು ಸಂಸ್ಥಾನ ನಮ್ಮ ಕೈತಪ್ಪಿ ಹೋಗುವಂಥ ಸಂದರ್ಭದಲ್ಲಿ ವಾಪಸ್ಸು ನಮಗೆ ತಗೊಂಡು ಬ್ರಿಟಿಷರಿಂದ ನಮಗೆ ತಗೊಂಡಂಥವ್ರು. ನೀವು ನೋಡ್ತಾ ಇದ್ದೀರಾ, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಬಹಳ ಸರಳವಾಗಿ ರಾಜಪೋಷಾಕನ್ನು ಬಿಚ್ಚಿ, ಯಾಕೆಂತಂದರೆ ಆಗಲೇ ವಿಜಯ ಯಾತ್ರೆಯನ್ನು ಮುಗಿಸಿದ ಮೇಲೆ ಅವ್ರದ್ದು ಕಂಕಣ ಧಾರಣೆ ಏನು ಮಾಡಿರ್ತಾರೆ ಅದನ್ನ ತೆಗೆದುಬಿಟ್ಟಿರ್ತಾರೆ. ಈಗ ಪುಷ್ಪಾರ್ಚನೆ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಈ ಪುಷ್ಪಾರ್ಚನೆ ಇವೆಲ್ಲ ಸಾಂಕೇತಿಕವಾಗಿ ಪ್ರಜಾಪ್ರಭುತ್ವದ ಒಂದು ಝಲಕ್. ಇದು ಪ್ರಜೆಗಳ ನಾಡ ಹಬ್ಬ ಅಂತ ಒಂದು ತೋರಿಸೋದಕ್ಕೆ ಪ್ರಜೆಗಳ ಪ್ರತಿನಿಧಿಯಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇನ್ನಿತರ ಮಂತ್ರಿಮಂಡಲ ಎಲ್ಲ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತು ಪ್ರಜಾಪ್ರತಿನಿಧಿಯಾಗಿ ಅವತ್ತಿನ ರಾಜಮನೆತನದವರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಇವತ್ತು ನೋಡಿ ವೈಟ್ ಆ್ಯಂಡ್ ವೈಟಲ್ಲಿ ಎಷ್ಟು ಸರಳವಾಗಿ ಈಗ ಬಂದು ನಾವು ಗುರ್ತಿಡಿಯೋದಕ್ಕೆ ಕಷ್ಟ ಆಗ್ಬೋದು ಈಗ ಅವ್ರನ್ನ, ಅಲ್ವೇ? ಆ ರೀತಿಯಾಗಿ ರಾಜ ಪೋಷಾಕು, ಈಗ ಸಾಮಾನ್ಯ ಜನ, ಈಗ ಸಂಸದರು ಬೇರೆ ಅವರು. ಹೌದು, ಹಾಗೆ ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಶಿವರಾಜ್ ತಂಗಡಗಿ ಅವರು, ಹಾಗೆ SP ಅವರಿದ್ದಾರೆ, ಅಧಿಕಾರಿಗಳು, ಸೀಮಾ ಲಾಟ್ಕರ್ ನಮ್ಮ ಹೆಣ್ಮಗಳಾಗಿ ಅದೊಂದು ಹೆಮ್ಮೆ. ಈಗ ಸೀಮಾ ಲಾಟ್ಕರ್ ಅವರು ನಾವೀಗ ರಾಜಮಾತೆಯರ ಬಗ್ಗೆ ಮಾತಾಡ್ತಿದ್ವಿ ನೋಡಿ. ನೋಡಿ ಅಲ್ವೇ, ನಮಗೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಮತ್ತು ರಾಜಮಾತೆ ವಾಣಿವಿಲಾಸ ಸನ್ನಿಧಾನ ಮೈಸೂರನ್ನು ರೀಜೆಂಟಾಗಿ 10-12 ವರ್ಷಗಳ ಕಾಲ ಕಾಪಾಡಿದಂತರ ಹೊರಡ್ತು. ಈಗ ಕುಶಾಲ ತೋಪನ್ನ ಈಗ ಸಿಡಿಸಲಾಗುತ್ತೆ. 21 ಕುಶಾಲ ತೋಪನ್ನ, 21 ಗನ್ ಸಲ್ಯೂಟ್ ಅಂತ ಬ್ರಿಟಿಷರು ಕೊಟ್ಟಿದ್ದು 3 ಸಂಸ್ಥಾನಕ್ಕೆ. ಅದರಲ್ಲಿ ನಂಬರ್ 1 ಮೈಸೂರು ಸಂಸ್ಥಾನ. 21 ಗನ್ ಸಲ್ಯೂಟ್ ಮೈಸೂರು ಮಹಾರಾಜರಿಗೆ ಕೊಟ್ಟಿರ್ತಾರೆ. ಡೆಲ್ಲಿಯಲ್ಲಿ ದರ್ಬಾರ್ ನಡೆದಂಥ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಡೆಲ್ಲಿ ದರ್ಬಾರಿಗೆ ಬಂದಾಗ, ಅಂದರೆ ವಿಕ್ಟೋರಿಯಾ ರಾಣಿ ಅಧಿಕಾರವನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲ ಡೆಲ್ಲಿ ದರ್ಬಾರ್ಗೆ ಹೋಗಿರ್ತಾರೆ. ಕಲ್ಕತ್ತಾ ಕೇಳಿಸ್ತಾ ಇದೆ ಸರ್. ಹೌದು ಹೌದು ಹೌದು, ಈ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಆ ಜಯಘೋಷ ಕೇಳೋದಕ್ಕೇನೆ ಖುಷಿ. ನೋಡಿ ಈಗ ಕುಮ್ಕಿ ಆನೆಗಳು ಸಹ ಬಂದು ಕೂಡ್ಕೊಳ್ತು. ಯಾಕಂದರೆ ಕುಮ್ಕಿ ಆನೆ ಪಕ್ಕ ಇದ್ದರೆ ಹೂ ಎಸೆಯೋಕ್ಕೆ ದೂರ ಆಗುತ್ತೆ ಅಂತ ಅವ್ರು ಹಿಂದೆ ನಿಲ್ಲಿಸಿದ್ರು. ಈಗ ಬಂದು ಪಕ್ಕದಲ್ಲಿ ಬಂದು ಕೂಡ್ಕೊಂಡಿವೆ. 5 ಕಿಲೋಮೀಟರ್ ಇದೀಗ. 5 ಕಿಲೋಮೀಟರ್ ಆನೆಗಳಿಗೆ 5 ಕಿಲೋಮೀಟರ್ ಎಲ್ಲ ಲೆಕ್ಕನೇ ಇಲ್ಲ. ದಿನ 12ರಿಂದ 18 ಕಿಲೋಮೀಟರ್ ಮೇಯ್ಕೊಂಡು ಹೊರಟೋಗಿರ್ತವೆ, ನಡ್ಕೊಂಡು ಬರ್ತವೆ. ದಿನ ಒಂದು 15-20 ಕಿಲೋಮೀಟರ್ ಈಸಿಯಾಗಿ ನಡೀತವೆ. ವಾಪಸ್ ಬರೋದಿತ್ತ ಸರ್? ಮತ್ತೆ ಹೋಗಿ ಒಂದಷ್ಟು ವರ್ಷ ಮಧ್ಯದಲ್ಲಿ ವಾಪಸ್ಸು ಬರೋದಿತ್ತು. ಇದು ರಿಟರ್ನ್ ಮೆರವಣಿಗೆ ಅಂತ ಒಂದು ಮಾಡಿದ್ರು. ಆದರೆ ಅದನ್ನು ಆಮೇಲೆ ಸೆಕ್ಯೂರಿಟಿ ಇಶ್ಯೂಸ್ ಕಾರಣದಿಂದ ಅದನ್ನು ನಿಲ್ಲಿಸಿದ್ರು. ಇಟ್ ವಾಸ್ ಅನ್ಹೆಲ್ತಿ ಅನ್ನೋವಂಥ ಒಂದು ಕಾರಣ ಕೊಟ್ಟು ನಿಲ್ಲಿಸಿದ್ರು ಅದನ್ನ. ಈಗ ಇವು ಮುಂದೆ ಹೋಗೋದಕ್ಕೆ ರೆಡಿಯಾಗಿದ್ದಾವೆ ಆನೆಗಳು, ಆನೆಗಳು ಮತ್ತು ಅಭಿಮನ್ಯು. ಈ ಬಲರಾಮ ದ್ವಾರದಿಂದನೇ? ಹೌದು, ಬಲರಾಮ ದ್ವಾರದಿಂದ. ಅದೇ ಉತ್ತರ ದ್ವಾರ, ಬಲರಾಮ ದ್ವಾರದಿಂದ. ಭಾಳ ಒಳ್ಳೆ, ನಿಮ್ಮ ಕ್ಯಾಮ್ರಾಮನ್ನ ಕೈ ಚಳಕ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ, ತುಂಬಾನೇ ಚೆನ್ನಾಗಿದೆ ತೋರಿಸಿರೋದೆಲ್ಲ. ಟ್ಯಾಬ್ಲೋ ಕೂಡ ಹೌದೌದು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಕಿರಣ ಬೆಳದು ಅರಮನೆ. ಲಕ್ಷಾಂತರ ಜನರ ಸಂಭ್ರಮದ ಗಳಿಗೆ ನೋಡಿ ಅಶ್ವಪಡೆ ಮುಂದೆ ಹೋಗ್ತಾ ಇದೆ. ಪೊಸಿಷನ್ ತಗೊಳುತ್ತೆ. ಈಗ ಅಶ್ವಪಡೆ ಮುಂದೆ ಹೋಗುತ್ತೆ. ಮತ್ತು ಒಂದು ಮಂಗಳವಾದ್ಯದ ಸೆಟ್ಟು ಸಹ ಮುಂದೆ ಹೋಗುತ್ತೆ. ಈಗ ಮಂಗಳವಾದ್ಯದವ್ರು ಮುಂದೆ ಹೋಗ್ತಾರೆ. ಸೊ ಅಶ್ವಪಡೆ ನೋಡಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಭಾಳ ನೋಡಿ ಎಷ್ಟು ವಿರಾಜಮಾನವಾಗಿ, ಯಾವುದೇ ಅಡ್ಡಿ ಆತಂಕಗಳಿಲ್ಲದಂತೆ ಅಭಿಮನ್ಯು ನಿಂತಿದ್ದಾನೆ ನೋಡಿ. ಅವ್ನ ಮನಸ್ಸಲ್ಲಿ ಸದ್ಯ ಹೆಂಗಾದ್ರೂ ಮಾಡಿ ನಾನು ನಾಳೆ ಕಳಿಸ್ಬಿಟ್ರಪ್ಪ ಸಾಕು, ಆಯಿತು, ಇನ್ನು ಎಷ್ಟೊತ್ತಾರು ನಿಂತಿರ್ತೀನಿ, ನಾಳೆ ನನ್ನನ್ನು ವಾಪಸ್ ನಮ್ಮ ಊರಿಗೆ ಕಳಿಸ್ಬಿಡಿ ಅನ್ನೋವಂಥದ್ದು ಅವನ ಮನಸ್ಸಲ್ಲಿ ಇರುತ್ತೆ. ಯಾಕೆಂದರೆ ಅವು ನೋಡಿ ಎಲ್ಲ ಪ್ರಾಣಿಗಳು ಭಾವನೆ ಒಂದೇ ಅನ್ನೋವಂಥದ್ದು. ಮನುಷ್ಯನಾಗಲಿ ಪ್ರಾಣಿ ಆಗಲಿ ಆ ಭಾವನೆಗಳು ಮಾತ್ರ ಒಂದೇ ಅನ್ನೋವಂಥದ್ದು ನೋಡ್ತಾ ಇದ್ದೀರಾ. ಈಗ ನೀವು ವೇದಿಕೆ ಮೇಲೆ ನಿಂತಿರತಕ್ಕಂಥ ಗಣ್ಯರನ್ನು ನೋಡ್ತಾ ಇದ್ದೀರಾ. ಸಾಧಾರಣವಾಗಿ ಇವರು ಪುಷ್ಪಾರ್ಚನೆ ಮಾಡಿ ಇಳಿದ್ಬಿಡ್ತಾರೆ. ಇವತ್ತು ಯಾಕೋ ನಿಂತಿದ್ದಾರೆ ಇನ್ನು. ಬಹುಶಃ ಇದು ಹೊರಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ. ಇದು ಹೊರಟ ನಂತರ ಇವರು ಇಳಿದುಬಿಡ್ತಾರೆ. ನೋಡಿ, ಈ ಶಿಳ್ಳು ಚಪ್ಪಾಳೆ ಬರೋದೇ ಅಂಬಾರಿಗೆ. ಶಿಳ್ಳು ಚಪ್ಪಾಳೆ ಬಂತು ಅಂದರೆ ಅಂಬಾರಿ ಹೊರಡ್ತು ಅಂತ. ನೋಡಿ ಸರ್, ನೋಡಿ ನೋಡಿ
ಈಗ ಹೊರಡ್ತು. ಈಗೆಲ್ಲ ಎದ್ದು ನಿಂತಿದ್ದಾರೆ ಜನ, ಎಲ್ಲ ಎದ್ದು ನಿಂತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಎದ್ದು ನಿಂತು ಜನ ತಮ್ಮ ಗೌರವವನ್ನು ತಾಯಿ ಚಾಮುಂಡೇಶ್ವರಿಗೆ ನಮನವನ್ನು ಸೂಚಿಸ್ತಾ ಇದ್ದಾರೆ. ಜನಗಳ ಹತ್ರ ಕೈ ಬೀಸ್ತಾ ಇರ್ತಕ್ಕಂಥ ಸರ್ಕಾರ ಅವರು ಹೊರಟರು. ಆನೆ ಗಜಗಾಂಭೀರ್ಯದಿಂದ ಈಗ ಹೊರಡ್ತಾ ಇದೆ. ಮೈಸೂರು ದಸರಾಕ್ಕೆ ತೆರೆ ಬೀಳ್ತಾ ಇದೆ. ಈ ಆನೆ ಬನ್ನಿ ಮಂಟಪ ಮುಟ್ಟೋದರೊಂದಿಗೆ 2025 ಮೈಸೂರು ದಸರಾಕ್ಕೆ ತೆರೆ ಬೀಳಲಿದೆ. ಬಹಳ ಒಂದು ಅದ್ಭುತವಾದಂಥ ಕ್ಷಣಗಳಿಗೆ ಈ ವರ್ಷ ಲಕ್ಷಾಂತರ ಜನ ಇದ್ದಾರೆ ನೋಡಿ. ಹೌದು ಹೌದು. ನಾವು ಪ್ರತಿ ವರ್ಷ ಈ ಟಿವಿಗಳಿನ್ನೂ ಬಂದಿಲ್ಲದೆ ಇರೋ ಕಾಲ, ಆ ಕಾಲದಲ್ಲಿ ಈ ದಸರಾ ನೋಡ್ಕೊಂಬಂದು ಮಾರನೇ ದಿನ ಪೇಪರ್ ಕಾಯ್ತಾ ಇದ್ವು ನಾವು. ಯಾಕೆಂತಂದ್ರೆ ಇವತ್ತು ಪೇಪರ್ನ ನಿನ್ನೆ ಇವತ್ತೆಲ್ಲ ರಜಾ, ಆಯುಧ ಪೂಜೆ ದಿನ ರಜಾ ಮಾಡ್ಬಿಟ್ಟಿರೋ ನಮಗೆ ಪೇಪರ್ ಓದದೇ ಇದ್ರೆ ಈ ಮಿಸ್ಸಿಂಗ್ ಸಮಥಿಂಗ್ ಅಂತ. ಬೆಳಗ್ಗೆ ಎದ್ದು ಎಷ್ಟು ಲಕ್ಷ ಜನ ದಸರಾ ನೋಡಿದ್ರು ಅಂತ ಅದು ಪೇಪರಲ್ಲೇ ಬರೋದಾಗ, ಟಿವಿಗಳು ಇನ್ನೂ ಬಂದಿರಲಿಲ್ಲ ಆಗ 2 ಲಕ್ಷ ಜನರಿಂದ ವೀಕ್ಷಣೆ, 5 ಲಕ್ಷ, ಅಯ್ಯೋ ಅಷ್ಟೊಂದು ಜನ ಇದ್ರಾ ಅಂತ ನಾವೆಲ್ಲ ಅಲ್ಲೇ ಇದ್ವಲ್ಲ ಆ ಒಂದು ಸಂಭ್ರಮ. ಈಗ ನಾವು ಇಲ್ಲೇ ಲೈವ್ ಆಗಿ ನೋಡ್ಬಿಡ್ತೀವಿ. ಈಗ ನಿಮ್ಮ ಟಿವಿಗಳ ಕೃಪೆಯಿಂದ ಇದನ್ನೆಲ್ಲ ನೋಡ್ತೀವಿ. ಏನ್ ಗೊತ್ತಾ ಸರ್, ಎಷ್ಟೋ ಜನರಿಗೆ ಅಲ್ಲಿ ಹೋಗಿ ನೋಡೋದಕ್ಕೆ ಆಗದಿರೋರಿಗೆ ಇದು ಒಂದು ರೀತಿ ಹೌದೌದು. ಅದರಲ್ಲೂ ವಯಸ್ಸಾದವ್ರಿಗೆ, ಮನೆಯಲ್ಲಿರೋರಿಗೆ, ಆಮೇಲೆ ಮೈಸೂರಿಯನ್ಸ್ ದೇ ವಿಲ್ ನೆವರ್ ಸ್ಟೆಪ್ ಔಟ್ ಆಫ್. ನಾವು ಯಾವ ರೀತಿಯಲ್ಲಿ ಅದನ್ನ ಅನುಭವಿಸ್ಬಿಟ್ಟಿದೀವಿ ಅಂದ್ರೆ ಈ ಜನಜಂಗುಳಿಲಿ ಹೋಗೋದು ಬೇಡ ಅಂತ ಆರಾಮಾಗಿ ಮನೇಲಿ ಕುತ್ಕೊಂಡು ನೋಡ್ತೀವಿ. ರಿಲೇಟಿವ್ಸ್ ಬಂದ್ರು ಪಾಪ ಅವ್ರಿಗೋಸ್ಕರ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಸ್ಥಿತಿ ಇರುತ್ತೆ. ಕೆಲವರೆಲ್ಲ ಯಾಕಾದ್ರೆ ಈಗ ಬೇಡಪ್ಪ ಅಂತ ಹೇಳ್ತಾರೆ, ಈ ಸಮಯದಲ್ಲಿ ಬರಬೇಡಿ ಅಂತ ಹೇಳ್ತೀವಿ. ಈಗ ಯಾರಾದ್ರೂ ಕೇಳಿದ್ರೆ ಮೈಸೂರಲ್ಲಿ ಈಗ ಹೋಗಿ ನೋಡ್ಬೋದಾ, ನಾವೇ ಅಂತೀವಿ 1-2 ತಿಂಗಳು ವೇಟ್ ಮಾಡಿ ಆಮೇಲೆ ಫ್ರೀ ಆಗಿ ಚೆನ್ನಾಗಿರುತ್ತೆ ಅಂತ. ಈಗಲೂ ಚೆನ್ನಾಗಿರುತ್ತೆ, ಆದ್ರೆ ಇದು ಹಿಂದಿನ ಜನಸ್ತೋಮಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ 25 ಪಟ್ಟು 30 ಪಟ್ಟು ಜಾಸ್ತಿ ಆಗೋಗಿದೆ. ಆಮೇಲೆ ಈ ಸಲಿಯಾದ ದಸರಾದಲ್ಲಿ ಏನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಹೋದ ವರ್ಷ 10 ವರ್ಷದ ದಸರಾದಲ್ಲಿ ರಾಜಪೋಷಾಕ ಹಾಕೊಂಡಿರೋ ದರ್ಬಾರ್ ಡ್ರೆಸ್ ಹಾಕೊಂಡಿರ್ತಕ್ಕಂಥ ಒಂದು 100 ಜನರಾದರೂ ಇರ್ತಾ ಇದ್ರು. ಈಗ ಅದು ಕಾಣ್ತಾ ಇಲ್ಲ. ಬಹುಶಃ ಈ ಸರಿ ಈ ಜನ ಜಾಸ್ತಿ ಆಯ್ತು ಅಂತ ಏನಾದ್ರು ಕ್ಯಾನ್ಸಲ್ ಮಾಡಿದಾರೋ ಏನೋ, ಅವ್ರು ಕಾಣ್ತಾ ಇಲ್ಲ. ಈಗ ಅರಮನೆ ಬ್ಯಾಂಡ್ ಕೇಳಿಸ್ಲಿಲ್ಲ. ಇವ್ರು ಹೋಗ್ಬೇಕಾಯ್ತು, ಯಾಕೆ ಅದನ್ನು ಕಾಣಿಸ್ಲಿಲ್ಲ ಈ ಸರಿ ಅಂತ ಅನ್ಕೋತೀನಿ. ಹೌದು, ಕಾಣ್ಲಿಲ್ಲ. ಯೂಶಲಿ ನುಡಿಸ್ತಾರೆ. ಈ ಆನೆ ಸುತ್ತಮುತ್ತ ಜನಜಂಗುಳಿ ಮಾತ್ರ ನೀವು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೋಡಿ. ಬಟ್ ಅದು ಸೆಕ್ಯೂರಿಟಿ ಇಶ್ಯೂ ಅಲ್ವಾ, ದೂರ ಯಾರೋ ಚುಚ್ಚಿದ್ರು ಏನೋ ಮಾಡಿದ್ರು, ಹೇಗೆ ಅವರು ಬಿಡ್ತಾ ಇದ್ದಾರೆ ಅಂತ ನೋಡಿ. ಈಗ ಅಶ್ವಪಡೆ ಈಗ ಹಿಂದ್ಗಡೆ ಅದನ್ನ ಕವರ್ ತಗೊಳ್ತಾ ಇದೆ. ಮುಂಚೆ ಎಲ್ಲ ಆ ಬಕೆಟ್ ಹಿಡ್ಕೊಂಡು ಬಂದ್ರು ಅಂದ್ರೆ ಅಲ್ಲಿಗೆ ಆಯ್ತು ಮೆರವಣಿಗೆ ಅಂತ ಹಿಂದೆ. ಎಲ್ಲರೂ ಇದು ಬಂದಾಗ ಎದ್ದು ಬಿಡ್ತಾ ಇದ್ರು. ಹೌದು, ಸಾಕಾಗಿರೋರೆಲ್ಲ ಅಂಬಾರಿ ನೋಡಿದ ತಕ್ಷಣ ಎದ್ದು ಬಿಡ್ತಾ ಇದ್ರು. ಉತ್ಸಾಹ ಅದೇ ಒಂದು ರೀತಿಯಲ್ಲಿ ಫುಲ್ ಬಂತಲ್ಲಪ್ಪ ಅಂತ ಹೇಳಿ, ಈಗ ಬಂತು ಅಂತ ಹೇಳಿ. ಆಮೇಲೆ ನಾವು ನಮ್ಮ ಚಪ್ಪಲಿಗಳನ್ನ ಕಳೆದುಕೊಳ್ಳದೆ ಮನೆಗೆ ಹೋಗೋದು ಒಂದು ಟಾಸ್ಕ್ ಅದು. ಹೌದು, ಆ ರೀತಿಯಾಗಿ ಆಮೇಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೇ ದೂರ ಆದ್ರೂ ದೂರ ಅಂತಾನೆ ಅನ್ನಿಸ್ತಾ ಇರ್ಕೊಂಡು ನಡ್ಕೊಂಡು ಬರ್ತಾ ಇದ್ದಿದ್ದು ದಸರಾ. ಅದು ಈಗಿನ ತರ ಇಲ್ಲ ನೋಡಿ. ಅದು ನಾವಿದ್ದ ಕಡೆಯಿಂದ ಸೆಂಟರ್, ಎಪಿಸೆಂಟರ್ ಆಫ್ ಮೈಸೂರು ಅಲ್ವಾ, ಎಲ್ಲಾ ಕಡೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ದೊಡ್ಡಕೆರೆ ಮೈದಾನ ಆಗ್ಲಿ, ಹೌದು, ಆಯುರ್ವೇದ ಸರ್ಕಲ್ಲು, ಬಂಬು ಬಜಾರ್, APMC ಸರ್ಕಲ್ ಮೂಲಕ ಬನ್ನಿ ಮಂಟಪಕ್ಕೆ. ಹೌದು, ಅಲ್ಲಿ ಒಂದು ನೆಲ ಒಂದು ಚೂರಾರು ಕಾಣ್ತಾ ಇದೆಯಾ, ನೀವು ನೋಡ್ತಾ ಇದ್ದೀರಾ? ಚರ್ಚಿಂದು ತುದಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ.